ಸರ್ ಕೊನೆ ಹಂತಕ್ಕೆ ಬಂದಿದೆ ಸರ್ ಚುನಾವಣೆ. ಕೊನೆ ಹಂತ. ನಾಳೆ ಕೊನೆಯ ದಿನ ಪ್ರಚಾರ ಮಾಡಲಿಕ್ಕೆ 5 ಗಂಟೆಗೆ ಮುಗೀತದೆ. ಅಲ್ಲಿವರೆಗೂ ಕೂಡ ಕ್ಯಾಂಪೇನ್ ಮಾಡ್ಬೋದು. ನನ್ನ ಮನೆಗೆ ಓಟ್ ಕೇಳ್ಬೋದು. ಆಮೇಲೆ ಕ್ಯಾಂಡಿಡೇಟ್ ನಾವ್ಯಾರು ಇವಾಗಿಲ್ಲ. ಕ್ಯಾಂಡಿಡೇಟ್ ಮನೆ ಮನೆಗೆ ಮತ್ತೆ ಇಲ್ಲಿ ವೋಟರ್ಸ್ ಆಗಿರೋರು ಕೇಳ್ಬೋದು ನಮ್ಮ ಮನೆಗೆ. ಔಟರ್ಸ್ ಇರಂಗಿಲ್ಲ. ವೋಟರ್ಸ್ ಇಲ್ಲದವರು, ವೋಟರ್ಸ್ ಆಗಿರೋರು ಇಲ್ಲೇ ಇರ್ಬೋದು. ವೋಟರ್ಸ್ ಆಗದೇ ಇದ್ದವ್ರು ಇವಾಗಿಲ್ಲ. ಅಲ್ಲ, ಕಾನ್ಫಿಡೆನ್ಸ್ ಇಂಪ್ರೂವ್ ಆಗಿದೆ. ಎಸ್, ನಮಗೆ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗಿದೆ. ಇಲ್ಲಿ 100ಕ್ಕೆ 100 ಗೆಲ್ತೀವಿ. ಬಿಜೆಪಿ ಅವರು ಇಂಟೆಲಿಜೆನ್ಸಿ ಮಾಹಿತಿ ಬಂದಿದೆ, ಬಿಜೆಪಿ 2 ಗೆಲ್ಲುತ್ತೆ ಅಂತ ಅವ್ರ ವಿಜೇಂದ್ರ ಅವರು. ಬಿಜೆಪಿ 2 ಕಡೆ ಗೆಲ್ಲುತ್ತೆ, ಇಂಟೆಲಿಜೆನ್ಸಿ ಮಾಹಿತಿ ಸೋಲ್ತೀವಿ ಅಂತ ಹೇಳ್ತಾರ. ಸೋಲ್ತೀವಿ ಅಂತ ಹೇಳ್ತಾರ. ಗೆಲ್ತೇವೆ ಅಂತ ಹೇಳ್ತಾರೆ ಸರ್ 2 ಕ್ಷೇತ್ರ. ಈಗ ಬಿಜೆಪಿಯವರು ಏನೇ ಹೇಳಿದ್ರು ಕೂಡ ಜನ ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಮೆಚ್ಕೊಂಡಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಈ ಸಾರಿ ಜನ ವೋಟ್ ಹಾಕ್ತಾರೆ. ಅವರು ಸಂವಿಧಾನ ವಿರೋಧಿಗಳು, ಬಡವರ ವಿರೋಧಿಗಳು, ದಲಿತರ ವಿರೋಧಿಗಳು. ಹೆಂಗೆ ಅವ್ರಿಗೆ ವೋಟ್ ಹಾಕ್ತಾರೆ? ಮಹಿಳೆಯರ ವಿರೋಧಿಗಳು. ಗ್ಯಾರಂಟಿಗಳು ಬಿಟ್ಟರೆ ಬೇರೆ ಏನಿಲ್ಲ ಅವರಿಗೆ. ಅವ್ರಿಗೇನಿದೆ? ಅವ್ರು ಯಾವ ಆಧಾರದ ಮೇಲೆ ವೋಟ್ ಕೇಳ್ತಾ ಇದ್ದಾರೆ? ಯಾವ ಆಧಾರದ ಮೇಲೆ ವೋಟ್ ಕೇಳ್ತಾ ಇದ್ದಾರೆ?